ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೋಕ್ಷಿಕ ಅಕಾಡೆಮಿ. ಸೊ ಇಂದಿನ ಒಂದು ವಿಡಿಯೋದಲ್ಲಿ ಕೆ ಎ ಅಥಾರಿಟಿ ರೀಫಂಡ್ ಅಮೌಂಟ್ ಅನ್ನ ಮಾಡಲಿಕ್ಕೆ ಒಂದು ಲಿಂಕ್ ಅನ್ನ ಬಿಟ್ಟಿದ್ದಾರೆ. ಸೊ ಮೊನ್ನೆನೆ ಬಿಟ್ಟಿದ್ರು, ಬಟ್ ನಾನು ಅಪ್ಡೇಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಅದನ್ನ ಏನಂತ ಹೇಳಕ್ ಬರ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಸೊ ಕೆ ಎ ಅಥಾರಿಟಿ ವೆಬ್ಸೈಟ್ ಹೋದ ತಕ್ಷಣ ನೀವು ಇಲ್ಲೇ ಕೆಳಗಡೆ ಒಂದು ಲಿಂಕ್ ಅನ್ನ ಕೊಡಿರ್ತಾನೆ, ಇತ್ತೀಚಿನ ಪ್ರಕಟಣೆ ಅಂತ. ಸೊ ಅಲ್ಲೂ ಕೂಡ ನಿಮ್ಗೆ ನೋಡ್ಬೋದು, ಇಲ್ಲಿ PGCET 2023 ಮರುಪಾವತಿ ಲಿಂಕ್ ಅಂತ. ಅಥವಾ ನೀವೇನಾದ್ರೂ ಅಡ್ಮಿಷನ್ಸ್ ಹೋಗಿ ಅಡ್ಮಿಷನ್ಸ್ ಅಲ್ಲಿ PGCET 2023 ಹೋದ್ರೆ, ಸೊ ಇಲ್ಲಿ ನೀವು ನೋಡ್ಬೋದು refund link, PGCET refund link. So this refund link is provided to the students who have cancelled their seats among ಚಾಯ್ಸ್ ಎಂಟ್ರೀಸ್. ಸೊ ಚಾಯ್ಸ್ ಎಂಟ್ರೀಸ್ ಅಲ್ಲಿ ಯಾವ್ಯಾವ ಸ್ಟೂಡೆಂಟ್ಸ್ಗಳು ಅಮೌಂಟ್ ಅನ್ನ ಸೀಟ್ ಅನ್ನ ಕ್ಯಾನ್ಸಲೇಷನ್ ಮಾಡ್ಕೊಂಡಿರ್ತಾರೆ, ಆ ವಿದ್ಯಾರ್ಥಿಗಳಿಗೆ ಈ ಒಂದು ಲಿಂಕ್ ಅನ್ನ ಕೊಟ್ಟಿದ್ದಾನೆ. ಜಸ್ಟ್ ನಿಮ್ಮ CET ನಂಬರ್ನ ಕೊಟ್ಟು ಕ್ಯಾಪ್ಚರ್ನ ಟೈಪ್ ಮಾಡಿದ್ರೆ ಪೂರ್ತಿ ಇನ್ಫಾರ್ಮೇಶನ್ ನಿಮ್ಗೆ ಬರುತ್ತೆ. ಸೊ ಕೆಲವು ವಿದ್ಯಾರ್ಥಿಗಳು ಹೇಳ್ತಾ ಇದ್ರು, ಸರ್ ಲಿಂಕ್ ವರ್ಕ್ ಆಗ್ತಿಲ್ಲ ಅಂತ. ಸೊ ನಾನು ಇವತ್ತು ನೋಡಿದಾಗ ವರ್ಕ್ ಆಗ್ತಿದೆ. ಸೊ ನನಗೆ ಯಾವುದೇ ರೀತಿಯಾದಂತಹ ವಿದ್ಯಾರ್ಥಿಗಳ ರೀಫಂಡ್ ಲಿಂಕ್ ಇರ್ತಕ್ಕಂಥ ವಿದ್ಯಾರ್ಥಿಗಳ ನಂಬರ್ ಗೊತ್ತಿಲ್ಲ ನನಗೆ. ಹಾಗಾಗಿ ಇಲ್ಲಿ ನಾನು ಯಾವ್ದನ್ನ ಟೈಪ್ ಮಾಡಕ್ ಆಗ್ತಾ ಇಲ್ಲ. ಸೊ ಇನ್ ಕೇಸ್ ನೀವೇನಾದ್ರೂ ಕ್ಯಾನ್ಸಲೇಷನ್ಸ್ ನ ಮಾಡ್ಕೊಂಡಿದ್ರೆ, ಅಂತಹ ವಿದ್ಯಾರ್ಥಿಗಳು ಏನ್ ಮಾಡಿ ಅಂತ ಹೇಳಿದ್ರೆ, ಈ ಲಿಂಕ್ ನ ಮುಖಾಂತರ ನೀವು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ನ ಫಾಲೋ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ನಿಮ್ಮ ಅಕೌಂಟಿಗೆ ರೀಫಂಡ್ ಅಮೌಂಟ್ ಬಂದು ತಲುಪುತ್ತೆ. ಇನ್ ಕೇಸ್ ಏನಾದ್ರೂ ಡಿಸ್ಕ್ರಿಪೆನ್ಸಿ ಇದ್ರೆ ನೀವೇನ್ ಮಾಡಿ ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ನಾನು KE ಅಥಾರಿಟಿಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡಿ ನಿಮ್ಗೆ ಅದನ್ನ ಏನಾದ್ರು ಎರರ್ಸ್ ಇದ್ರೆ ಅದನ್ನ ರೆಕ್ಟಿಫೈನ ಮಾಡ್ತೀನಿ. ಸೊ ಯಾರ್ಯಾರು KE ಅಥಾರಿಟಿ ಇಂದ ರೀಫಂಡ್ ಲಿಂಕ್ ಅನ್ನ ಮಾಡ್ತಾ ಇದ್ದೀರಾ, ದಯವಿಟ್ಟು ಈ ವಿಡಿಯೋನ ಆ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಲಿಂಕ್ ಹೊಟ್ಟೋಗ್ಬಿಟ್ರೆ ಆಮೇಲೆ ಅಗೇನ್ ನಿಮ್ಗೆ ಪ್ರಾಬ್ಲಮ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ದಯವಿಟ್ಟು ಅವ್ರಿಗೂ ಕೂಡ ಅಪ್ಡೇಟ್ ಅನ್ನ ಮಾಡಿ. ಥ್ಯಾಂಕ್ ಯು.